ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌಡ್ರು ಸವಿರುಚಿ. ಈ ವಿಡಿಯೋದಲ್ಲಿ ಡಿಫ್ರೆಂಟ್ ಆಗಿ ಒಂದು ಚಾಟ್ನ ಮಾಡ್ತಿದ್ದೀನಿ. ಮಾಡೋದು ಕೂಡ ತುಂಬಾನೇ ಈಸಿ, ಜಸ್ಟ್ 5 ಮಿನಿಟ್ಸ್ ಅಲ್ಲಿ ಮಾಡ್ಕೊಬಹುದು. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಮಕ್ಕಳಿಗೆ ಈ ರೀತಿ ಈವ್ನಿಂಗ್ ಟೈಮ್ ಅಲ್ಲಿ ಸ್ನಾಕ್ಸ್ ನ ಮಾಡ್ಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ ಮನೆಯಲ್ಲೇ ಸಿಗುವಂತಹ ಇಂಗ್ರೀಡಿಯೆಂಟ್ಸ್ ನ ಯೂಸ್ ಮಾಡ್ಕೊಂಡು ಡಿಫ್ರೆಂಟ್ ಆಗಿ ಒಂದು ಚಾಟ್ನ ಮಾಡ್ತಿದ್ದೀನಿ. ಹಾಗಿದ್ರೆ ಬನ್ನಿ ಈ ಒಂದು ಚಾಟ್ನ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ನಾನಿಲ್ಲಿ 2 ಫ್ಲೇವರ್ ಲೇಸ್ನ ತಗೊಂಡಿದ್ದೀನಿ, ಹಾಗೆ ಕುರ್ಕುರೆ ಕೂಡ ತಗೊಂಡಿದ್ದೀನಿ. ನೀವು ಇದೇ ಫ್ಲೇವರ್ ಲೇಸ್ನ ತಗೊಬೇಕು ಅಂತ ಏನಿಲ್ಲ, ನಿಮಗೆ ಯಾವ ಫ್ಲೇವರ್ ಲೇಸ್ ಇಷ್ಟ ಆಗುತ್ತೆ ಆ ಫ್ಲೇವರ್ ಲೇಸ್ನ ತಗೊಳ್ಳಿ. ನೀವು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ಕೊತಿದ್ದೀರಾ ಅಂದರೆ ಲೇಸ್, ಕುರ್ಕುರೆ ಅಥವಾ ಚಿಪ್ಸ್ನ ಜಾಸ್ತಿ ಕ್ವಾಂಟಿಟಿನಲ್ಲಿ ತಗೊಳ್ಳಿ. ನಾನಿಲ್ಲಿ ಅರ್ಧ ಸೌತೆಕಾಯಿನ ಸಿಪ್ಪೆ ತೆಗೆದು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಹಸಿಮೆಣಸಿನಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಚಾಟ್ ಮಸಾಲ ತಗೊಂಡಿದ್ದೀನಿ. ಅರ್ಧ ನಿಂಬೆ ಹಣ್ಣು ತಗೊಂಡಿದ್ದೀನಿ. ಅರ್ಧ ಟೊಮೊಟೊ ಹಣ್ಣನ್ನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ. ಮೊದಲಿಗೆ ಒಂದು ಬೌಲಿಗೆ ನಾನು ತಗೊಂಡಿರುವಂಥ ಲೇಸ್ನ ಹಾಕೊತಿದ್ದೀನಿ. ನಿಮಗೆ ಇಷ್ಟ ಆಗೋ ಫ್ಲೇವರ್ ಲೇಸ್, ಕುರ್ಕುರೆ ಅಥವಾ ಪೊಟ್ಯಾಟೊ ಚಿಪ್ಸ್ನ ಹಾಕೊಬೋದು. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ 1 ಈರುಳ್ಳಿನ ಹಾಕೊಂಡಿದ್ದೀನಿ. ಇವಾಗ ಅರ್ಧ ಟೊಮೊಟೊ ಹಾಕೊಂಡಿದ್ದೀನಿ. ಸಿಪ್ಪೆ ತೆಗೆದೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಅರ್ಧ ಸೌತೆಕಾಯಿನ ಹಾಕೊಂಡಿದ್ದೀನಿ. 1 ಹಸಿ ಮೆಣಸಿನ್ಕಾಯಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ 1 ಹಸಿ ಮೆಣಸಿನ್ಕಾಯಿನ ಕೂಡ ಹಾಕೊಬಹುದು. ಸ್ವಲ್ಪ ಕೊತ್ತಂಬರಿನ ಹಾಕೊಂಡಿದ್ದೀನಿ. 1 ಟೀ ಸ್ಪೂನ್ ಚಾಟ್ ಮಸಾಲ ಹಾಕೊಂಡಿದ್ದೀನಿ. ಅರ್ಧ ನಿಂಬೆ ಹಣ್ಣಿನ ರಸನ ಹಾಕೊತಿದ್ದೀನಿ. ಇವಾಗ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು, ನಾನಿಲ್ಲಿ ಎಲ್ಲ ಇಂಗ್ರೀಡಿಯೆಂಟ್ಸು ಚೆನ್ನಾಗಿ ಮಿಕ್ಸ್ ಆಗೋ ಹಾಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಲೇಸ್ ಕುರ್ಕುರೆಯಿಂದ ಮಾಡಿರುವಂಥ ಚಾಟ್ ರೆಡಿ ಆಗಿದೆ. ನೋಡಿದ್ರಿ ಅಲ್ವಾ, ಜಸ್ಟ್ 5 ಮಿನಿಟ್ಸಲ್ಲಿ ತುಂಬ ಕ್ವಿಕ್ಕಾಗಿ ಈ ಚಾಟ್ನ ಹೇಗೆ ಮಾಡೋದು ಅಂತ. ಯಾವಾಗಲೂ ಒಂದೇ ರೀತಿ ಸ್ನ್ಯಾಕ್ ತಿಂದು ಬೋರ್ ಆಗಿದ್ರೆ ಈ ರೀತಿ ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗುತ್ತೆ. ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಟೇಸ್ಟಿ ಆ್ಯಂಡ್ ಈಸಿ ರೆಸಿಪೀಸ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.